ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಒಂದು ಹೆಲ್ದಿ ರೆಸಿಪಿ, ಹೆಸರುಬೇಳೆ ಮತ್ತು ಸಾಬುದಾನಿ ಹಾಕಿ ಪಾಯಸ. ಹಂಗಾರೆ ಬರ್ರಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲಿ ಮೊದಲಿಗೆ ನಾನು ಒಂದು ಸಣ್ಣ ಬಟ್ಲದಷ್ಟು ಹೆಸರುಬೇಳೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡು ಸ್ವಲ್ಪ ಹುರ್ಕೊಂಡು ತೊಗೊಂಡೇನಿ. ಭಾಳ ಕೆಂಪಾಗಿ ಹುರ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಅದನ್ನ ಒಂದು ಕುಕ್ಕರ್ನಾಗ ಹಾಕಿ 1-2 ಸೀಟಿ ಹೊಡಿಸ್ಕೊಂಡು ತೊಗೋಬೇಕ್ರಿ. ಈಗ ಕುಕ್ಕರ್ನಾಗ ಹಾಕಿ ಇಟ್ಕೊಳೋಣ ಅದನ್ನ. ಈಗ ನೆಕ್ಸ್ಟ್ ಇಲ್ಲೇ ಒಂದು ಸಣ್ಣ ಜಾರಿಗೆ 1 ಬಟ್ಲನಷ್ಟು ಹಸಿ ಕೊಬ್ಬರಿ, ಆಮ್ಯಾಗ 4 ಗೋಡಂಬಿ, 4 ಬಾದಾಮ, ಆಮೇಲೆ 1 ಸ್ಪೂನ್ನಷ್ಟು ಗಸಗಸೆ ತೊಗೊಂಡೇನಿ. ಇದನ್ನೇನು ಹುರ್ಕೊಂಡು ತೊಗೊಂಡಿಲ್ಲ, ಹಸಿವೇನ ಹಾಕ್ಕೋಬೇಕು. ಆಮ್ಯಾಗ ಒಂದು ಏಲಕ್ಕಿ ಸೇರಿಸ್ಕೊಳಕತ್ತೇನೆ. ಇದನ್ನ ಸಣ್ಣಗೆ ರುಬ್ಕೊಂಬರೋಣಂತ. ಈಗ ನೆಕ್ಸ್ಟ್ ಒಂದು ಬಾಳ್ಗೆ ಒಳಗೆ ತುಪ್ಪ ಕಾಯಕ್ಕಿಟ್ಕೊಂಡು ಡ್ರೈ ಫ್ರೂಟ್ಸನ್ನು ಹುರ್ಕೊಂಡು ತೊಗೊಳೋಣಂತ. ಇಲ್ಲಿ ಮೊದಲಿಗೆ ನಾನು ಬಾದಾಮ್ ತೊಗೊಂಡೇನಿ, ನೆಕ್ಸ್ಟ್ ಗೋಡಂಬಿ, ಇವನ್ನೆರಡು ಫಸ್ಟು ಹುರ್ಕೊಂಡು ತೊಗೊಳೋಣಂತ. ನೋಡ್ರಿ, ಇವು ಗೋಲ್ಡನ್ ಬ್ರೌನ್ ಆಗ್ಯಾವು. ಈಗ ತಕ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ಇದಕ್ಕೆ 7-8 ಒಣ ದ್ರಾಕ್ಷಿ ಹಾಕ್ಕೊಳಕತ್ತೀನಿ. ನೋಡ್ರಿ, ದ್ರಾಕ್ಷಿನೂ ಹುರ್ಕೊಂಡು ತಗೊಳ್ಳೋಣ. ಅದು ತುಪ್ಪಕ್ಕನ 2 ಸ್ಪೂನ್ನಷ್ಟು ಇಲ್ಲೇ ನಾನು ನೈಲಾನ್ ಸಾಬುದಾನಿ ತೊಗೊಂಡೇನಿ. ಇವು ನಾರ್ಮಲ್ ಸಾಬುದಾನಿ ಅಲ್ರಿ, ನೈಲಾನ್ ಸಾಬುದಾನಿ ಅಂತ ಸಿಗ್ತಾವು. ನಿಮ್ಗೆ ಅಂಗಡಿ ಒಳಗೆ ಕೇಳಿ ತೊಗೋಬೇಕಾಕೈತಿ. ನೋಡ್ರಿ, ಅವನೇನು ನೀರಾಗ ಹಾಕಿ ಕುದಿಸೋದು ಇಲ್ಲ ನೆನೆ ಇಡೋದು ಅದೇನು ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ತುಪ್ಪದಾಗ ಹಾಕಿ ಹುರ್ಕೊಂಡು ತೊಗೋಬೋದು. ಇನ್ಸ್ಟೆಂಟ್ ಇವು. ಈಗ ಒಂದು ಪಾತ್ರೆ ಒಳಗೆ ಇಲ್ಲೇ ನಾನು 1 ಕಪ್ ಹೆಸರು ಬೇಳೆಗೆ 1.5 ಕಪ್ ಬೆಲ್ಲ ತೊಗೊಂಡೇನಿ. ನೀವು ಬೇಕಂದ್ರೆ 2 ಕಪ್ಪೂ ತೊಗೋಬೋದು. ಯಾಕಂದ್ರೆ ಹೆಸರು ಬೇಳೆ ಮತ್ತು ಸಾಬುದಾನಿನೂ ಹಾಕೋದ್ರಿಂದ ಸ್ವೀಟು ಕಡಿಮೆ ಅನಿಸಿದ್ರೆ ಬೇಕಂದ್ರೆ 2 ಬಟ್ಲನೂ ನೀವು ಬೆಲ್ಲನ ತೊಗೋಬೋದು. ನೋಡ್ರಿ, ಈಗ ಬೆಲ್ಲನ ಕರಗಿಸ್ಕೊಂಡು ತೊಗೊಳೋಣಂತ. ಈಗ ನೆಕ್ಸ್ಟ್ ಇಲ್ಲೇ ನಾನು ರುಬ್ಕೊಂಡಿದ್ವೆಲ್ಲ ಹಸಿ ಕೊಬ್ಬರಿ, ಅದು ಚಲೋ ನನಗೆ ವಾಸನೆ ಹೋಗ್ಬೇಕ್ರಿ. ಅಲ್ಲಿ ತನೂ ನಾವು ಅದನ್ನ ಕುದಿಸ್ಕೋಬೇಕಾಕೈತಿ. ನಿಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋರಿ, ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ. ನೋಡ್ರಿ, ಇದನ್ನ ಕೈಯಾಡ್ಸ್ಕೊತಾನೆ ಇರಬೇಕು. ಈಗ ಸಣ್ಣಗೆ ಸ್ವಲ್ಪ ನಮ್ಗೆ ಕಡಿಮೆ ಆಗೈತಿ ಕ್ವಾಂಟಿಟಿ ಒಳಗೆ. ನೋಡ್ರಿ, ಸಣ್ಣಗೀಗ ಕುದಿಯಾಕತೈತಿ. ಈಗ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಕುದ್ದೈತಿ. ಈಗ ನಾವು ಮೊದಲು ತೊಗೊಂಡಂಥ ಬೆಲ್ಲನ ಹಾಕ್ಕೋಬೇಕು. ನೋಡ್ರಿ, ಈಗ ನಾನು ಹೆಸರು ಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ನೆಲ್ಲ ಅದನ್ನ 2 ಸೀಟಿ ಹೊಡಿಸ್ಕೊಂಡು ತೊಗೊಂಡೇನಿ. ನೋಡ್ರಿ, ಈಗ ಕುದಿಯಾಕತ್ತೈತಿ. ಈ ಟೈಮ್ನಾಗ ನಾವು ಮೊದಲು ಕರೆದಿಟ್ಕೊಂಡಿದ್ದೀವಲ್ಲ ತುಪ್ಪದೊಳಗೆ ಆ ಸಾಬುದಾನಿ ಹಾಕ್ಕೋಬೇಕು ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ಇದು ಸಾಬುದಾನಿ ಏನು ಕುದಿಯಾಕ ಭಾಳ ತನ ಬೇಕಾಗಂಗಿಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಲ್ಲಿ ತನೂ ಕುದಿಸ್ಬೇಕು. ಒಂದು 5-6 ನಿಮಿಷ ಕುದಿಸಿದ್ರೆ ಸಾಕು. ಈಗ ನೋಡ್ರಿ, ಇದೆಲ್ಲ ಕುದ್ಮ್ಯಾಗ ಇಲ್ಲೇ ಒಂದು ಅರ್ಧ ಬಟ್ಲದಷ್ಟು ಕಾಯಿ ಸಾಸಿದ ನಾರ್ಮಲ್ ಹಾಲು ತೊಗೊಂಡೇನಿ. ನೋಡ್ರಿ, ಆ ಬಟ್ಲದ್ಲೇ ನಾನು ಹೆಸರು ಬೇಳೆ ತೊಗೊಂಡಿದ್ದು. ಎಷ್ಟೊಕೊಂಡ ಪಾಯಸ ಆಗೈತಿ. ಇದು ಭಾಳ ಈಡಾಕೈತ್ರಿ.
ಯಾರ್ಯಾರ ಮನೆಗೆ ಒಮ್ಮಿಕ್ಲು ಬಂದ್ರೆ ಈ ಥರ ಪಾಯಸ ಮಾಡಿ ಕೊಡ್ಬೋದು. ನೋಡಕ್ಕೂ ರಿಚ್ ಅನ್ನಿಸ್ತೈತಿ. ಆಮೇಲೆ ಹೆಸರು ಬೇಳೆ ಹೆಲ್ದಿ ಫುಡ್. ನೋಡ್ರಿ ಈಗ ರೆಡಿ ಆಗೈತಿ ನಮ್ಮ ಹೆಸರು ಬೇಳೆ ಪಾಯಸ. ಒಂದು ಅರ್ಧ ತಾಸಿನಾಗೆಲ್ಲ ರೆಡಿ ಆಗಿಬಿಡ್ತೈತಿ. ನಾವು ಹಾಕೋ ವಿಡಿಯೋ ಏನಾರ ನಿಮ್ಗೆ ಒಂದು ಸ್ವಲ್ಪರ ಹೆಲ್ಪ್ಫುಲ್ ಆಗೈತಿ ಅಂಥೇಳಿ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಚಾನಲ್ನ ಫಾಲೋ ಮಾಡ್ಕೊತ ಬರ್ರಿ ಇನ್ನು ಹೆಚ್ಚಿನ ರೆಸಿಪಿಗೋಸ್ಕರ. ಇಷ್ಟೊತ್ತನ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.